ಉದ್ದೇಶ ಏನು? ಸಮೀರ್ ಮನೆಯಲ್ಲಿ ರೇಡ್ ಮಾಡೋಕ್ಕೆ ಕಾರಣ ಏನು? ಏನೇನು ವಶಪಡಿಸ್ಕೊಂಡಿದ್ದಾರೆ? ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ MD ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನು ಪರ್ಸ್ನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ, ಸರ್ಚ್ ವಾರಂಟ್ ತೊಗೊಂಡು ಬಂದಿಲ್ಲ. ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಾಜರ್ ಮಾಡಬೇಕು. ಸ್ಥಳ ಮಹಾಜರ್ ಮಾಡೋದಕ್ಕೆ ಬಂದಿದ್ದರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತೊಗೊಂಡು ಹೋಗಬೇಕು ಅದನ್ನು ತೊಗೊಂಡಿದ್ರು. ಮತ್ತು ಭಾಳ FSLನವರು ಬಂದಿದ್ದರು. ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ, ನಾನು ಬೆಳಗ್ಗೆ ಅಂತಲೇ ಇದ್ದೆ. FSLನವರು ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು, ಏನು FSL ಕಿಟ್ ತೊಗೊಂಡು ಬಂದು ಇಬ್ಬರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬೇಸರ ಯಾಕೆ ಆಯಿತು ಅಂತ ಹೇಳಿದರೆ, ಅದನ್ನೆಲ್ಲ ನೋಡಿದರೆ 13 ವರ್ಷದ ಹಿಂದೆ ಆನೆ ಮಾವುತ ಪ್ರಕರಣ ಆದಾಗ 2 ಹೆಣ ಬಿದ್ದಿದೆ. ಒಂದೇ ಒಂದು FSLನವರು ಅಲ್ಲಿ ಬರಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ. ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ. ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು FSL ಟೀಮೇ ಬಂದಿದೆ. ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಾನು ಅದೇ ಕೇಳಿದೆ ಅವ್ರಿಗೆ, ಅಲ್ಲಿ FSLನವ್ರಿಗೂ ಕೇಳಿದೆ, ನೋಡಿ ಇಷ್ಟೊಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನು. 13 ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗುಂಡು ಜಜ್ಜಿದ ಅಲ್ಲೇ ಬಿದ್ದಿದೆ, ಬ್ಲಡ್ ಸ್ಟೇನ್ ಬಿದ್ದಿದೆ, ಅದನ್ನು ಮಾಡಲಿಲ್ಲ ಅಂಥೇಳಿ ಅದು ಬೇಜಾರಾಯಿತು. ಅದರ ಸಲುವಾಗಿ ಅದೇನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೂಡ ಇದರಲ್ಲಿ ಇಲ್ಲ. ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಈ ಸುಖ ಸುಮ್ಮನೆ ಅಪಪ್ರಚಾರ ಅನ್ನೋದೇ ಒಂದು ಅಪಪ್ರಚಾರ. ಷಡ್ಯಂತ್ರ ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ. ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ. ಅಲ್ಲ, ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ನೋಡಿ, ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ. ತಾವು ವರದಿಗಾರರಿದ್ದೀರಿ, ತಾವು ಮಾಧ್ಯಮದವರಿದ್ದೀರಿ. ಇವತ್ತು ಅವರು ಸೀಸ್ ಮಾಡಿದ್ದೇನು? ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ಅದು ತಮ್ಮೆಲ್ಲರ ಗಮನಕ್ಕಿರಲಿ. ಒಬ್ಬ ಪತ್ರಕರ್ತ ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಸ್ ಮಾಡಿದರೆ ಹೆಂಗಿರ್ತದೆ? ಅವನು ಪೆನ್ನು ಪೇಪರ್ ಸೀಸ್ ಮಾಡಿದರೆ, ಇವತ್ತು ಅವರು ಅದನ್ನೇ ಮಾಡಿದ್ದಾರೆ. ಅವನು ಬರೆದಂಥ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ದಯವಿಟ್ಟು ತಾವು ಕೂಡ ಕ್ಯಾಮ್ರಾದಿಂದನೇ ತಾವು ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತೀರಿ. ಅದೊಂದು ನಿಮ್ಮ ವೃತ್ತಿ, ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ. ಪತ್ರಿಕೋದ್ಯಮ ಅಂತ ಹೇಳಿದರೆ ಒಂದು ಈ ಸಂವಿಧಾನದ 4ನೇ ಭಾಗ ಅಷ್ಟೇ ಅಲ್ಲ, ಅದೊಂದು ಪುಣ್ಯ ವೃತ್ತಿ. ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್, ಅದನ್ನು ನೀವು ಗಮನದಲ್ಲಿ ತಗೊಂಡ್ರಿ. ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ, ಆನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ. ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರ ಏನು ಅಂದರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ. ದಯವಿಟ್ಟು ಇದು ಜನರಿಗೆ ಇದನ್ನು ಯಾಕಂದರೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರ್ಬೋದು. ನೀವು ಏನೋ ಒಂದು ಪ್ರಸಾರ ಮಾಡಬೇಕಾದ್ರೆ ಇನ್ನು ಬಲಾಢ್ಯ ವ್ಯಕ್ತಿ ಇದ್ದಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾನು ಸೀಸ್ ಮಾಡಬಹುದು. ಸೊ ಇದು ಇಡೀ ಈ ಪತ್ರಿಕೋದ್ಯಮಕ್ಕೆ ಮಾಡಿದಂತಹ ಅಪಮಾನ ಇದು. ಇವತ್ತೇನು ಈ ಸುಳ್ಳು ಕೇಸ್ ಹಾಕಿದ್ದಾರೆ MD ಸಮೀರ್ ಅವ್ರ ಮೇಲೆ, ಇಡೀ ಪತ್ರಿಕೋದ್ಯಮದ ಮೇಲೇ ಆದಂತಹ ಪ್ರಕರಣ ಸುಳ್ಳು ಕೇಸ್ ಇದು. ಏನಾದ್ರು ಬರ ಕೇಳಿದಾರ ಹೇಗೆ? ಇಲ್ಲ, ಮತ್ತೆ ಏನಾದರೂ ಬಂದರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಆ ಥರ ಏನಿಲ್ಲ ಸರ್. ಯಾವುದೇ ಒಂದು ಇದನ್ನಾದರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂಥ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ, ಯಾಕಂದರೆ ಯಾರೂ ಇದ್ದಿದ್ದಿಲ್ಲ. ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು. ಯಾಕಂದ್ರೆ ನನ್ನ ಸ್ನೇಹಿತ ಅವನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ. ನನ್ನ ಸ್ನೇಹಿತ, ಹೀಗಾಗಿ ನಾನು ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಅಂತೇಳಿ ನಾನು ಬಂದಿದ್ದೆ. ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ, ನೀಟಾಗಿ ಮುಗಿದಿದೆ ಸರ್. ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು, ಯುದ್ಧದ ವಿಮಾನ ಇತ್ತು, ಅದನ್ನು ತೊಗೊಂಡು ಹೋಗಿದ್ದಾರೆ. ಸಾರಿ ಟು ಸೇ ದಿಸ್. ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತೊಗೊಂಡು ಹೋಗಿದ್ದಾರೆ, ಮತ್ತು ಚೆಕ್ ಮಾಡಿ ತೊಗೊಂಡು.
ಕ್ಯಾಮ್ರಾ ಸರ್, ಕ್ಯಾಮ್ರಾ ಮತ್ತು ಕಂಪ್ಯೂಟರ್. ಕ್ಯಾಮ್ರಾ ಇದ್ದಂತ ಹೇಳಿದ ತಕ್ಷಣ ಆ್ಯಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ ಟಿ ವಿ ಚಾನಲ್ನಲ್ಲಿ ಅದನ್ನು ಕಂಪ್ಯೂಟರ್ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ. ಈಗ ಪ್ರಮುಖವಾಗಿ ಇರುವಂತ ಆರೋಪ ಏನಂತ ಹೇಳಿದ್ರೆ ವಿಡಿಯೋ ಮೂಲಕ ಅವರು ಸುಳ್ಳುಗಳನ್ನು ಅದನ್ನೇ ಹೇಳ್ತಾರೆ ಸರ್. ವಿಚಾರವಾಗಿ ಸುಳ್ಳು ಸುದ್ದಿನ ಇಲ್ಲ ಅದೇ ಸುಳ್ಳು ಸುದ್ದಿ ಹರಡಿಸಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಹಾಗಾದ್ರೆ ಯಾವುದೇ ರೀತಿ ಸುಳ್ಳು ಪ್ರಚಾರ ಖಂಡಿತ ಇಲ್ಲ, ಮಾಡಿರೋದೆಲ್ಲ ನಿಜ ಅಂತ ಹೇಳ್ತೀವಿ. ಖಂಡಿತ ಅವ್ರು ಏನು ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ SIT ಕೂಡ ತನಿಖೆ ಮಾಡ್ತಾ ಇದ್ದಾರಲ್ಲ, ಆಲ್ರೆಡಿ ಇಟ್ ಇಸ್ ಇನ್ SIT. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.